ಈ ದೇಶದಲ್ಲಿ ಯಾವ ಒಂದು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಿಂದ ಬಂದಂತ ಈ ದೇಶ ರಚನೆ ಆಯಿತು, ಆ ಮೂಲ ಸಿದ್ಧಾಂತಗಳು ಉಳಿಬೇಕು, ಅದು ನಾಶ ಆಗಬಾರ್ದು. ನಮ್ಮ ಸಂವಿಧಾನ ನಮಗೇನು ಹಕ್ಕು ಕೊಟ್ಟಿದೆ ಅದು ನಾಶ ಆಗಬಾರ್ದು. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಈ ಧ್ವನಿಯನ್ನು ನಾವು ಎತ್ತುತ್ತಾ ಇದ್ದೇವೆ. ಇದು ನಮಗೋಸ್ಕರ ಅಲ್ಲ, ಕಾಂಗ್ರೆಸ್ಗೋಸ್ಕರ ಅಲ್ಲ ಸ್ವಾಮಿ, ಇದು ಎಲ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಇದು BJPಯವ್ರಿಗೂ ಕೂಡ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಯಾಕಂದರೆ ಅವರ ಒಳ್ಳೆದಕ್ಕೂ ಕೂಡ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಶದ ಒಳಿತಕ್ಕೋಸ್ಕರ ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾರಿಗೋ ಬೇರೆ ಇನ್ನೇನು ಇದರಲ್ಲಿ ಸ್ವಾರ್ಥ ಇಲ್ಲ. ಇದು ಇವತ್ತು BJPಯವರು ಏನು ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ಕುಲ್ಗೆಟ್ಟು ಹೋಗಿದೆ. ದೇಶ ಇವತ್ತು ಏನು ಇವರು ಮೋದಿಯವರು ಟ್ರಂಪ್ 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 ಅಂತ ಹೇಳ್ಕೊಂಡು ಕೂತ್ಕೊಳ್ತಾ ಇದ್ರು, ಬೊಗಳ್ತಾ ಇದ್ರು. ಈಗ ಅದೆಲ್ಲ ಕೂಡ ಅವರ ಒಂದು ವಿದೇಶಾಂಗ ನೀತಿ ಸತ್ತು ಬಿದ್ದಿದೆ. ನಮ್ಮ ಭಾರತ ದೇಶ ಹಿಂದೆ ಎಲ್ಲ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ವಾಜಪೇಯಿ, ನರಸಿಂಹರಾವ್ ಇವರೆಲ್ಲ ಇದ್ದಾಗ ಇಡೀ ವಿಶ್ವದಲ್ಲೇ ನಮ್ಮ ಒಂದು ದೇಶಕ್ಕೆ ಒಂದು ಗೌರವ, ಮಾನ್ಯತೆ, ಸ್ನೇಹಿತರು ಇರ್ತಾ ಇದ್ರು ನಮ್ಮ ದೇಶಕ್ಕೆ. ಆದರೆ ಇವತ್ತು ನಾವು ಏಕಾಂಗಿಯಾಗಿದ್ದೇವೆ. ನಮಗೆ ರಷ್ಯಾನೂ ಬೆಂಬಲ ಕೊಡಲ್ಲ, ಚೈನಾನೂ ಬೆಂಬಲ ಕೊಡಲ್ಲ, ಅಮೆರಿಕನೂ ಬೆಂಬಲ ಕೊಡಲ್ಲ, ಯುರೋಪು ಬೆಂಬಲ ಕೊಡಲ್ಲ, ಯಾರು ಕೊಡಲ್ಲ. ಆದ್ರಿಂದ ಇಂಥ ಪರಿಸ್ಥಿತಿ, ಏಕಾಂಗಿಯಾಗಿರುವಂಥ ಪರಿಸ್ಥಿತಿ ನಮ್ಮ ದೇಶ ಇದೆ. ಯಾಕಿದು ಬಂತು? ಯಾಕೆಂತ ಹೇಳಿದ್ರೆ ನಮ್ಮ ಯಾವ ಒಂದು ತತ್ವಕ್ಕೆ, ಸಿದ್ಧಾಂತಕ್ಕೆ ದೇಶ ನಿಂತಿತ್ತು, ಮನುಷ್ಯತ್ವಕ್ಕೆ, ಮಾನವೀಯತೆ ಬೆಳಿಬೇಕು, ಉಳಿಬೇಕು ಈ ಪ್ರಪಂಚದಲ್ಲಿ, ಮತ್ತು ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಧ್ವನಿಯನ್ನು ನಮ್ಮ ದೇಶ ಎತ್ತುತ್ತಾ ಇತ್ತು. ಪಕ್ಷಪಾತ ಮಾಡ್ತಾ ಇರಲಿಲ್ಲ. ಯಾವುದೇ ಧರ್ಮ, ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇರಲಿಲ್ಲ. ವಿದೇಶದ ಒಂದು ಸಮಸ್ಯೆಗಳು ಬಂದಾಗ, ಅದು ಇಸ್ರೇಲ್ ಪ್ಯಾಲೆಸ್ತೈನೇ ಇರ್ಬೋದು, ಯುಕ್ರೇನ್ ರಷ್ಯಾನೇ ಇರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ನಾವು ಒಂದು ನ್ಯಾಯಸಮ್ಮತವಾದಂಥ ತೀರ್ಮಾನ ಮಾಡ್ತಾ ಇದ್ದೋ. ದಯವಿಟ್ಟು ಜನ ಎಲ್ಲ ಒಳಗೆ ಬರಬೇಕು, ಎಲ್ಲರೂ ಕೂಡ ಕೂತ್ಕೋಬೇಕು. ಯಾಕಂದ್ರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಯವರು ಕೂಡ ಬರ್ತಾ ಇದ್ದಾರೆ, ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಕೂತ್ಕೊಂಡು ಒಳ್ಳೆಯ ಸಭಾಂಗಣ ಇದು ನಿರ್ಮಾಣ ಆಗಿದೆ. ಈ ಸಭಾಂಗಣ ನನ್ನ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಇದು ಪ್ರಥಮ ಬಾರಿಗೆ ಈ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಆಗ್ತಾ ಇರತಕ್ಕಂಥದ್ದು. ಇದು ಕಾಂಗ್ರೆಸ್ಸಿನ ಈ ಒಂದು ದೊಡ್ಡ ಒಳ್ಳೆಯ ಉದ್ದೇಶಕ್ಕೆ ಇವತ್ತು ಈ ಸಭಾಂಗಣ ಉಪಯೋಗ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಶಾಂತ ಚಿತ್ತರಾಗಿ ಆರಾಮಾಗಿ ಕೂತ್ಕೊಳ್ಬೇಕು. ಯಾರು ಕೂಡ ಎದ್ದು ಹೋಗಬಾರ್ದು. ಒಳಗಡೆ ಬರೋರೆಲ್ಲ ಒಳಗೆ ಬಂದು ಕೂತ್ಕೊಳ್ಳಿ, ಇಲ್ಲಿ ಕೂತಿರೋರೆಲ್ಲ ಕೂತ್ಕೊಂಡಿರಿ. ಯಾಕೆಂದ್ರೆ ಇವತ್ತು ಕೊಡುವಂಥ ಸಂದೇಶ ಕೇವಲ ಬೆಂಗಳೂರು ನಗರಕ್ಕೆ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೇನೆ ಒಂದು ಅತ್ಯಂತ ಮಹತ್ವವಾದಂಥ ಸಂದೇಶವನ್ನ ರಾಹುಲ್ ಗಾಂಧಿ ಅವರು ನೀಡಲಿದ್ದಾರೆ, ಕಾಂಗ್ರೆಸ್ ಪಕ್ಷ ನೀಡುವಂಥದ್ದಿದೆ. ಅದಕ್ಕೋಸ್ಕರ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಬೇಕು, ಒಳಗೆ ಬರಬೇಕು ಅಂತ ನಾನು ಎಲ್ಲ ಆಚೆ ನಿಂತುಕೊಂಡಿದ್ದೀರಾ, ದಯವಿಟ್ಟೆಲ್ಲ ಒಳಗೆ ಬರಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ರಾಜಕಾರಣ ಮಾಡೋದು ಸೈದ್ಧಾಂತಿಕವಾದಂಥ ರಾಜಕಾರಣ ಅಲ್ಲ. ಮತ್ತು ನಮ್ಮ ದೇಶ ಯಾವಾಗಲೂ ಕೂಡ ಸರ್ವಧರ್ಮ ಸಮಭಾವ, ಎಲ್ಲರನ್ನು ಪ್ರೀತಿಸಬೇಕು. ಇಡೀ ವಿಶ್ವವೇ ಒಂದು ಕುಟುಂಬ, ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ, ಅದ್ರ ನಿಜವಾದಂಥ ನಂಬಿಕೆ ಇದ್ದಂಥ ಸಿದ್ಧಾಂತ ನಮ್ಮ ದೇಶದಲ್ಲಿ ಇತ್ತು. ಆದರೆ ಇವತ್ತು ಈ BJP ಸರ್ಕಾರ ಬಂದ ಮೇಲೆ ಅವರ ಪಕ್ಷಪಾತ, ಅವರ ಒಂದು ಕೋಮುವಾದದ ಚಿಂತನೆಗಳು ದೇಶದಲ್ಲಿ ಇವತ್ತು ಆ ಒಂದು ಏನು ನೈತಿಕ ಶಕ್ತಿ ಭಾರತಕ್ಕಿತ್ತು ಅದು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ಇವತ್ತು ವಿಶ್ವದಲ್ಲಿ ನಮ್ಗೆ ಯಾರೂ ಮಾನ್ಯತೆ ಕೊಡ್ತಾ ಇಲ್ಲ. ಟ್ರಂಪ್, ಅಮೆರಿಕ ಕೂಡ ಇವತ್ತು ಪಾಕಿಸ್ತಾನ ಹೊಗಳ್ತಾರೆ ಹೊರತು ನಮ್ಮ ದೇಶನ ಹೊಗಳ್ತಾ ಇಲ್ಲ. ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಅದಕ್ಕೆ ಈ ಸರ್ವಾಧಿಕಾರ ಧೋರಣೆಯಲ್ಲಿ ದೇಶ ಏನಾದರೂ ಇದೇ ಥರ ಮುನ್ನಡೆಸ್ಕೊಂಡು ಹೋದರೆ ನಾಳೆ ನಮ್ಮ ಭವಿಷ್ಯ ಏನಾಗ್ಬೋದು, ನಮ್ಮ ಪರಿಸ್ಥಿತಿ ಏನಾಗ್ಬೋದು. ಇವತ್ತು ಅನೇಕ ಸಮಸ್ಯೆಗಳಿದೆ, ಅದನ್ನು ಸೌಹಾರ್ದವಾಗಿ ಅದನ್ನು ತೀರ್ಮಾನ ಮಾಡೋದು ಬಿಟ್ಬಿಟ್ಟು ಪ್ರತಿಯೊಂದು ಕೂಡ ಸಂಘರ್ಷಕ್ಕೆ ಇಳಿದು ಇವತ್ತು ಈ ದೇಶದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೋಮು ದ್ವೇಷವನ್ನು ಬೆಳೆಸ್ತಕ್ಕಂಥ ಒಂದು ಪಕ್ಷ ಇವತ್ತು ಕೇಂದ್ರದಲ್ಲಿ ಆಳ್ತಾ ಇದೆ. ಹಿಂದೆ ಈ ಥರ ಯಾವತ್ತೂ ನಾವು ನೋಡಿಲ್ಲ.
ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಯಾರಾದರೂ ಇವ್ರ ವಿರುದ್ಧ ಜಾಸ್ತಿ ಮಾತಾಡಿದ್ರೆ ಅವರನ್ನು ಮುಗಿಸೋದಕ್ಕೆ ಹೊರಟುಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ಅದನ್ನ ನಿಷ್ಕ್ರಿಯ ಮಾಡಿದ್ದಾರೆ. ಯಾವುದನ್ನು ಕೂಡ ಇವ್ರು ಬಿಟ್ಟಿಲ್ಲ. ಈಗ ಮಾಧ್ಯಮ ಮೊದಲು ಎಷ್ಟು ಚೆನ್ನಾಗಿ ನಮ್ಮ ದೇಶದಲ್ಲಿ ಮುಕ್ತವಾಗಿ ಅವರೆಲ್ಲವನ್ನು ಪ್ರಚಾರ ಮಾಡ್ತಾ ಇದ್ರು. ಅವ್ರಿಗೇನು ಭಯ ಇರಲಿಲ್ಲ ಮಾಧ್ಯಮಕ್ಕೆ. ಹಿಂದೆ ಯಾರ ಬಗ್ಗೆನೂ ಕೂಡ ಟೀಕೆ ಮಾಡ್ತಾ ಇದ್ರು. ರಾಜೀವ್ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾ ಇದ್ರು, ನರಸಿಂಹರಾವ್ರನ್ನ ಟೀಕೆ ಮಾಡ್ತಾ ಇದ್ರು, ಮನಮೋಹನ್ ಸಿಂಗ್ನ ಟೀಕೆ ಮಾಡ್ತಾ ಇದ್ರು, ವಾಜಪೇಯಿನ ಟೀಕೆ ಮಾಡ್ತಾ ಇದ್ರು, VP ಸಿಂಗ್ನ ಟೀಕೆ ಮಾಡ್ತಾ ಇದ್ರು. ಆದರೆ ಇವತ್ತು ಮಾಧ್ಯಮ ಎಷ್ಟು ನಿಷ್ಕ್ರಿಯ ಆಗಿದೆ ಅಂತ ಹೇಳಿದ್ರೆ, ಮೋದಿಯವ್ರ ಬಗ್ಗೆ ಚಕಾರ ಎತ್ತದಕ್ಕೆ ಮಾಧ್ಯಮದ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕೆಂದ್ರೆ ಭಯ ಭೀತಿಯಲ್ಲಿ ಇವತ್ತಿನ ದಿವಸ ಇಟ್ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಕ್ಷೇತ್ರ ಸ್ವತಂತ್ರವಾಗಿ ನಡ್ಕೊಳ್ಳೋಕೆ ಸಾಧ್ಯ ಆಗದೆ ಹೋದ್ರೆ ಅದು ಪ್ರಜಾಪ್ರಭುತ್ವ ದುರ್ಬಲ ಆದಂಗೆನೆ. ನೋಡಿ ಏನು ಇವ್ರದು, ನಮ್ಮ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತೆತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಮೋದಿ ಅವರು, ಅಮಿತ್ ಶಾ, ನೆಹರು, ಇಂದಿರಾ ಗಾಂಧಿ ಅದ್ರ ಬಗ್ಗೆನೇ ಮಾತಾಡ್ತಾರೆ. ನೀವು ಬಂದು ಅವರೆಲ್ಲ ದೇಶವನ್ನು ಕಟ್ಟಿದ್ದಾರೆ ಸ್ವಾಮಿ. 1970ನೇ ಇಸ್ವಿಗಳಲ್ಲಿ ನಮ್ಮ ದೇಶ ಇಷ್ಟೊಂದು ಆರ್ಥಿಕವಾಗಿ ಬಲಿಷ್ಠ ಆಗಿರಲಿಲ್ಲ. ಆದರೆ ಆ ಸಂದರ್ಭದಲ್ಲೇ ನಮ್ಮ ದೇಶಕ್ಕೆ ದೇಶ ಆರ್ಥಿಕವಾಗಿ ಇಷ್ಟು ಶಕ್ತಿಶಾಲಿ ಇಲ್ಲದೆ ಇದ್ರೂ ಕೂಡ ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಅಮೆರಿಕಾಗೆ ಸೆಡ್ ಹೊಡೆದು ನಿಂತಿರ್ತಕ್ಕಂಥ ಧೀರೆ ಮಹಿಳೆ ಇಂದಿರಾ ಗಾಂಧಿ ಅವರು. ಆ ಕಾಲದಲ್ಲಿ ಅವರು ಸೆಡ್ ಹೊಡೆದು ನಿಂತಿರ್ತಕ್ಕಂಥ ಇತಿಹಾಸ ನಮ್ಮ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಇತಿಹಾಸ. ನೀವಿವತ್ತು ಒಂದು ಚೈನಾಗೆ ಮಾತಾಡ್ಸಕ್ಕಾಗ್ತಾ ಇಲ್ಲ, ಅಮೆರಿಕಾಗೆ ಮಾತಾಡ್ಸಕ್ಕಾಗ್ತಾ ಇಲ್ಲ. ನೇರವಾಗಿ ವಿಷಯಗಳನ್ನು ಎದುರಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಾರೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ನಿಮ್ಮ 56 ಇಂಚು ಎದೆ ಸ್ವಾಮಿ? ಎಲ್ಲಿದೆ ನಿಮ್ದದು? ಏನು ಕೆಂಪು ಕಣ್ಣು ತೋರಿಸ್ತೀನಿ ನಾನು ಚೈನಾಗೆ ಅಂತ ಹೇಳ್ತಾ ಇದ್ರು ಇವರು ಮೋದಿಯವರು. ಇವತ್ತು ಎಲ್ಲಿದೆ ಅದು? ಕೇವಲ ಮಾತು, ಡೋಂಗಿತನ. ಕೇವಲ ನಮ್ಮ ದೇಶದ ಒಳಗಡೆ ಇರತಕ್ಕಂಥ ದುರ್ಬಲ ವರ್ಗದವ್ರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಅವ್ರ ಮೇಲೆ ನೀವು ದ್ವೇಷ, ಹಿಂಸಾತ್ಮಕವಾದಂಥ ವರ್ತನೆ ಮಾಡಿಕೊಂಡು ನಮ್ಮ ದೇಶದ ಜನರ ಮೇಲೆ ನೀವು ಗದ ಪ್ರಹಾರ ಮಾಡ್ತಾ ಇದ್ದೀರಿ ಹೊರತು ವಿದೇಶದಲ್ಲಿ ನಿಮ್ದು ಏನು ಬಂಡವಾಳ ನಡೀತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಪ್ರಜಾಪ್ರಭುತ್ವ ಉಳಿಸುವಂಥ ಶಕ್ತಿಯನ್ನ, ಆ ಒಂದು ಹೋರಾಟವನ್ನ, ಆ ಒಂದು ಜಾಗೃತಿಯನ್ನ, ಆ ಸಂದೇಶವನ್ನ ಇವತ್ತು ಇಡೀ ದೇಶಕ್ಕೆ ತಗೊಂಡು ಹೋಗ್ಬೇಕು ನಾವು. ಆ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇವತ್ತು ದೇಶದಲ್ಲಿ ಯಾವುದಾದ್ರೂ ಒಬ್ಬ ನಾಯಕ ಇದ್ರೆ ಅದು ಶ್ರೀಮಾನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ನಾವು ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರ ಬರ್ತದೆ ಹೋಗ್ತದೆ. ದೇಶ ಉಳಿಬೇಕು, ದೇಶದ ಮೌಲ್ಯಗಳು ಉಳಿಬೇಕು, ದೇಶದ ಸಂಸ್ಥೆಗಳು ಉಳಿಬೇಕು. ಸಂಸ್ಥೆಗಳನ್ನು ಹುಟ್ಟು ಹಾಕಿ ಅದಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ರಾತ್ರಿಲಿ ಆಗಿಲ್ಲ. ದಶಕಗಳ ಕಾಲ ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿಸಿ ಅದಕ್ಕೆ ಮಾನ್ಯತೆ ನಾವು ಕೊಟ್ಟಿದ್ದೇವೆ. ಸುಪ್ರೀಂ ಕೋರ್ಟೇ ಇರ್ಬೋದು, ಎಲೆಕ್ಷನ್ ಕಮಿಷನ್ನೇ ಇರ್ಬೋದು, CAGನೇ ಇರ್ಬೋದು, ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅದಕ್ಕೆ ನಾವು ಕಟ್ಟಿರುವಂಥ ಸಂಸ್ಥೆಗಳು. ಅದನ್ನು ನಾಶ ಮಾಡೋದಕ್ಕೆ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನೀವು ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ತಮ್ಗೆಲ್ಲರೂ ಕೂಡ ನಾನು ಧನ್ಯವಾದವನ್ನು ಹೇಳಿ, ಇವತ್ತು ಏನು ಈ ಹೋರಾಟ ಇದೆ, ನ್ಯಾಯಕ್ಕೋಸ್ಕರ ಹೋರಾಟ, ಸತ್ಯಕ್ಕೋಸ್ಕರ ಹೋರಾಟ, ನಮ್ಮ ಪ್ರಜಾಪ್ರಭುತ್ವಕ್ಕೋಸ್ಕರ ಹೋರಾಟ, ನಮ್ಮ ಮತಕ್ಕೋಸ್ಕರ ಹೋರಾಟವನ್ನು ನಾವು ಮುನ್ನಡೆಸ್ಕೊಂಡು ನಾವು ಹೋಗೋಣ. ಕಾಂಗ್ರೆಸ್ ಕಾರ್ಯಕರ್ತರ ಇದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ರಾಹುಲ್ ಗಾಂಧಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.